ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕದನ ವಿರಾಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ ಕ್ಲಾರಿಟಿ ಬೇಕು ಅಂತ ಕೇಳಿದ್ದಾರೆ, ಸ್ಪಷ್ಟನೆ ಬೇಕು ಅಂತ ಕೇಳಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕದನ ವಿರಾಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಕೂಡಲೇ ಸರ್ವಪಕ್ಷದ ಸಭೆಯನ್ನು ಕರೆಯಬೇಕು. ಟ್ರಂಪ್ ಕ್ರೆಡಿಟ್ ತೆಗೆದುಕೊಳ್ಳಲು ನಾವು ಅಂತ ಹೇಳ್ತಿದ್ದಾರೆ. ಇವರು ಇಲ್ಲ ಅಂತಾರೆ. ಇದೊಂದು ಸೂಕ್ಷ್ಮ ವಿಚಾರ. ಕೂಡಲೇ ಪ್ರಧಾನಿ ನರೇಂದ್ರ ಮೋದಿ ಸರ್ವಪಕ್ಷ ಸಭೆಯನ್ನು ಕರೆಯಲಿ ಅಂತ ಹೇಳಿ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಹಲವು ಗೊಂದಲಗಳಿದ್ದಾವೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಆಪರೇಷನ್ ಸಿಂಧೂರದ ಮೂಲಕ ಅಂದುಕೊಂಡಂತಹ ಕೆಲಸ ಆಯಿತು ಅನ್ನೋದರ ನಡುವೆ ನಿರಂತರವಾಗಿ ಪಾಕಿಸ್ತಾನದ ಕಡೆ ದಾಳಿ ಆಗ್ತಿತ್ತು. ಆ ಶತ್ರು ರಾಷ್ಟ್ರವನ್ನು ಹಿಮ್ಮಟ್ಟಿಸಬೇಕು, ಇಲ್ಲವಾಗಿಸಬೇಕು ಅಂತ ಸೇನೆ ಕೂಡ ಸಿದ್ಧವಾಗಿತ್ತು ಅನ್ನೋ ಸಂದರ್ಭದಲ್ಲಿ ಬಂತು ನೋಡಿ ಟ್ರಂಪ್ ಕಡೆಯಿಂದ ಒಂದು ಟ್ವೀಟ್ ಇನ್ಫಾರ್ಮೇಷನ್. ಆ ಕದನ ವಿರಾಮ ಅನ್ನೋದನ್ನು ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿ, ಅರಗಿಸಿಕೊಳ್ಳುವಂಥ ಸ್ಥಿತಿಯಲ್ಲಿ ಭಾರತೀಯರಿಲ್ಲ. ಯಾವ ಕಾರಣಕ್ಕೆ ಅನ್ನುವಂಥ ಕ್ಲಾರಿಟಿಯನ್ನು ಕೊಡಬೇಕು. ಈ ನಿಟ್ಟಿನಲ್ಲಿ ಸರ್ವಪಕ್ಷ ಸಭೆ ಕರಿಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಕ್ರೆಡಿಟ್ ತಗೊಳಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇದು ಸೂಕ್ಷ್ಮವಾದಂಥ ವಿಷಯ ಇದೆ. ಆಲ್ ಪಾರ್ಟಿ ಮೀಟಿಂಗ್ನ ಕರೀತಾರೆ. ಕರೆದಾಗ ನಾವು ಇದನ್ನು ಮಾತಾಡ್ತೀನಿ. ಏನೇನು ವಿಷಯ, ಏನು ನಡೀತು, ನಿಮ್ಮ ಟೆಲಿಫೋನ್ ಟಾಕ್ಸ್ ಏನು, ಅದು ಎಲ್ಲ ಅವಾಗ ಕೇಳೋಣ. ಈಗ ನಾನು ಹೇಳೋದು ಸರಿ ಕಾಣಲ್ಲ. ನಮ್ಮ ಪಾರ್ಟಿ ಮೀಟಿಂಗ್ ಇದೆ ಇವತ್ತು, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ನಾನು ಕರಿ ಅಂತ ಹೇಳ್ತೀನಿ, ನೋಡೋಣ ಈಗ ಅವ್ರೇನು ಮಾಡ್ತಾರೆ. ಟ್ರಂಪ್ ಅವರು ಕ್ರೆಡಿಟ್ ತಗೊಳಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇದು ಸೂಕ್ಷ್ಮವಾದಂಥ ವಿಷಯ ಇದೆ. ಆಲ್ ಪಾರ್ಟಿ ಮೀಟಿಂಗ್ನ ಕರೀತಾರೆ. ಕರೆದಾಗ ನಾವು ಇದನ್ನು ಮಾತಾಡ್ತೀನಿ. ಏನೇನು ವಿಷಯ, ಏನು ನಡೀತು, ನಿಮ್ಮ ಟೆಲಿಫೋನ್ ಟಾಕ್ಸ್ ಏನು, ಅದು ಎಲ್ಲ ಅವಾಗ ಕೇಳೋಣ. ಈಗ ನಾನು ಹೇಳೋದು ಸರಿ ಕಾಣಲ್ಲ. ನಮ್ಮ ಪಾರ್ಟಿ ಮೀಟಿಂಗ್ ಇದೆ ಇವತ್ತು, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ನಾನು ಕರಿ ಅಂತ ಹೇಳ್ತೀನಿ, ನೋಡೋಣ ಈಗ ಅವ್ರೇನು ಮಾಡ್ತಾರೆ. ಟ್ರಂಪ್ ಅವರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಸಿದ್ದು ಸಾತೆ ಹೇಳ್ತಾರೆ. ಸಿದ್ದು, ಭಾರತದಾದ್ಯಂತ ಒಂದು ರೀತಿ ಪ್ರಕ್ಷುಬ್ಧ ವಾತಾವರಣ ಇತ್ತು. ಭಾರತ ಮತ್ತು ಪಾಕಿಸ್ತಾನದ ಈ ಕದನಕ್ಕೆ ಸಂಬಂಧಪಟ್ಟಂತೆ ಇದೀಗ ಕದನ ವಿರಾಮ ಅನ್ನೋದನ್ನು ಪ್ರತಿಪಕ್ಷ ಕಾಂಗ್ರೆಸ್ ಒಪ್ಕೊಳ್ತಾ ಇಲ್ಲ. ನಿಟ್ಟಿನಲ್ಲಿ ಪ್ರಮುಖ ಯಾವೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ಖರ್ಗೆ ಅವರು? ಸರ್ವಪಕ್ಷ ಸಭೆಗೆ ಆಗ್ರಹಿಸ್ತಾರಂತ ಏನಾದರೂ ಡೀಟೇಲ್ಸ್ ಕೊಟ್ರ ಇದ್ರ ಬಗ್ಗೆ? ಹೌದು ದಿವ್ಯಾ, ಏನಂದ್ರೆ ಏನು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧದ ಒಂದು ಕಾರ್ಮೋಡ ಕವಿದಿತ್ತು. ಇದಾದ್ಮೇಲೆ ಯುದ್ಧ ವಿರಾಮ ಆದಂತ ಸಂದರ್ಭದಲ್ಲಿ ಯಾಕಾಯ್ತು, ಏನಾಯ್ತು ಅಂತ ಎಲ್ಲ ವಿಚಾರ ಸಂಬಂಧಪಟ್ಟಂಗೆ ಸರ್ವಪಕ್ಷಗಳ ಸಭೆ ಕರಿಬೇಕು ಅಂತಕ್ಕಂಥ ಆಗ್ರಹವನ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಮಲ್ಲಿಕಾರ್ಜುನ ಖರ್ಗೆ, ಏನು AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಕಲಬುರಗಿಯಲ್ಲಿ ಹೇಳ್ತಕ್ಕಂಥದ್ದು. ಏನು ಕದನ ವಿರಾಮ ವಿಚಾರದ ಸಂಬಂಧಪಟ್ಟ ಮಾತಾಡುವಂತವರು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡಲೇ ಸರ್ವಪಕ್ಷ ಸಭೆ ಕರಿಬೇಕು. ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಕ್ರೆಡಿಟ್ ತೆಗೆದುಕೊಳ್ಳಲು ಹೇಳ್ತಿದ್ದಾರೆ, ಅಥವಾ ಇವರು ಇಲ್ಲ ಎಂದು ಹೇಳ್ತಿದ್ದಾರೆ. ಅದರ ಜೊತೆಗೆ ಈ ವಿಚಾರ ತುಂಬಾ ಸೂಕ್ಷ್ಮವಾಗಿದೆ. ಕೂಡಲೇ ಪ್ರಧಾನಿ ಮೋದಿ ಅವರು ಸರ್ವಪಕ್ಷ ಸಭೆ ಕರೆದು ಸ್ಪಷ್ಟಪಡಿಸಬೇಕು. ಅದ್ರ ಜೊತೆಗೆ ನಾವು ಎಲ್ಲವನ್ನೂ ಮಾತನಾಡ್ತೇವೆ, ಆದ್ರೆ ಇಲ್ಲಿ ಮಾತಾಡೋದು ಸರಿಯಲ್ಲ. ಒಂದು ದೇಶದ ಭದ್ರತೆ ವಿಚಾರ ಸಂಬಂಧಪಟ್ಟಂಗೆ ದೇಶದ ವಿಚಾರ ಇದೆ. ಹೀಗಾಗಿ ಹೊರಗಡೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಪ್ರಧಾನಿ ಮೋದಿ ಅವರು ಕೂಡಲೇ ಸರ್ವಪಕ್ಷ ಸಭೆ ಕರೆದು ಎಲ್ಲವನ್ನೂ ಸ್ಪಷ್ಟಪಡಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಅವರು ಮಾಡಿದ್ರು. ದಿವ್ಯಾ, ರೈಟ್ ಸಿದ್ದು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.